ಇನ್ನು ಬೆಂಗಳೂರು ಮತ್ತು ಬಿಡದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂಥ ಆರ್ ಅಶೋಕ್, ಬಿಡದಿ ಟೌನ್ಶಿಪ್ ಮೇಲಾಟಕ್ಕಷ್ಟೇ ಸೀಮಿತ ಆಗ್ಬಿಟ್ಟಿದೆ, ಬೇರೆಡೆ ಎಷ್ಟು ಸೈಟ್ ಫ್ಲಾಟ್ ಖಾಲಿ ಇದೆ ಹೇಳಿ, HDK ಕೈಬಿಟ್ಟ ಯೋಚನೆಯನ್ನ ಯಾಕೆ ಇವ್ರ ಕೈಗೆತ್ಕೊಳ್ತಾ ಇದಾರ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಆರ್ ಅಶೋಕ್ ಹೇಳಿದ್ರು. ಬಿಡದಿ ಯೋಜನೆ ಏನು ಮಾಡ್ತಾ ಇದ್ದಾರೆ, ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ಅದು ನಾ ಬರೇ ನೀ ಬಿಡೆ, ನಮ್ಮನೆಗೆ ನೀನು ಬಾ, ನಿಮ್ಮ ಮನೆಗೆ ನಾನು ಬಾ, ಇಷ್ಟೇ ನಡೀತಾ ಇರೋದಿಲ್ಲಿ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತೋ ಇಲ್ಲೋ, ಅದು ಅಷ್ಟೇ ನಮಗೆ ಬೇಕಾಗಿರೋದು. DK ಶಿವಕುಮಾರ್ ಇದನ್ನ ಡೈವರ್ಟ್ ಮಾಡೋಕ್ಕೆ ನಮ್ಮ ಜಮೀನು ನಿಮ್ಮ ಜಮೀನು ಅಂತ ಹೋಗ್ತಾ ಇದ್ದಾರೆ. ಅದು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನಿದ್ರೆ ಅವ್ರಿಗೆ ಬಿಟ್ಟರೆ ಅವರು ರೈತರು ಉಳುಮೆ ಮಾಡ್ತಾರೆ, ಅಕ್ವೈರ್ ಆದರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರದೇ ಇದ್ರೆ ಏನಂತೆ, ಏನ್ರಿ ಜಮೀನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಎದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡು, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದ?